ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದು ನಾನು ಬೇಬಿಗೆ ಕಿಡ್ಸ್ಗೆ 7 to 1 year ಒಳಗಡೆ ಮಕ್ಕಳಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಐಡಿಯಾಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ನಾನು ನಮ್ಮ ಪಾಪುಗೆ ಏನು ತಿನ್ನಿಸ್ತಾ ಇದ್ದೀನಿ ಅಂತ ಎಲ್ಲ ನಾನು ನಿಮ್ಮ ತೋರಿಸಿ ಶೇರ್ ಮಾಡ್ತೀನಿ. ತುಂಬ ವೆರೈಟೀಸ್ ತಿನ್ನಿಸ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಒಂದು 4-5 ಐಟಮ್ಸ್ ಮಾತ್ರ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಏನು ತಿನ್ನಿಸ್ತಾ ಇದ್ದೀನಿ ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಬಂದು ನಾನು ಓಟ್ಸ್ ರೆಸಿಪೀಸ್ ತೋರಿಸ್ತೀನಿ. ಓಟ್ಸಲ್ಲಿ ಯಾವ ರೀತಿ ಮಾಡ್ಬೋದು, ಮಕ್ಕಳು ಯಾವ ರೀತಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಅಂತ ನಾನು ತೋರಿಸ್ತೀನಿ. ತುಂಬ ಒಳ್ಳೆಯದು ಓಟ್ಸ್ ತಿನ್ನೋದ್ರಿಂದ. ಸೊ ಅದಕ್ಕೆ ನಿಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿರೋದು ಬೇಬಿ ಫುಡ್ ರೆಸಿಪೀಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಅವಾಗ ಗೊತ್ತಾಯಿತು ನನಗೆ ನ್ಯೂ ಮಾಮ್ಸ್ ತುಂಬ ಜನ ಫಾಲೋ ಮಾಡ್ತಾಯಿದ್ದೀರಾ ನನ್ನ ಚಾನಲ್ನ ಅಂತ. ಸೊ ಅದಕ್ಕೆ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಇವಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ನೀವು ಆಲ್ರೆಡಿ ನಿಮ್ಮ ಮಕ್ಳಿಗೆ ಇಡ್ತಾ ಇರ್ತೀರ. ಸೊ ಅದ್ರ ಜೊತೆಗೆ ನಾನು ಹೇಳೋ ಸ್ವಲ್ಪ ರೆಸಿಪೀಸ್ನ ಆ್ಯಡ್ ಮಾಡಿ. ಯಾಕಂದರೆ ದಿನ ಒಂದೇ ಫುಡ್ ಕೊಟ್ಟರು ಅವ್ರಿಗೆ ಇಷ್ಟ ಆಗಲ್ಲ ಮಕ್ಕಳಿಗೆ. ಸೊ 1-2 days ತಿಂತಾರೆ, ಆಮೇಲೆ ಬೇಡ ಅಂತ ಸುಮ್ಮನೆ ಆಗ್ತಾರೆ, ಸರಿಯಾಗಿ ಊಟನೇ ಮಾಡಲ್ಲ. ಅದಕ್ಕೆ ಇರೋದ್ರಲ್ಲೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾರೆ. ಇನ್ನು ನೀವು ಕೊಡ್ತಾ ಇರೋ ಫುಡ್ ಜೊತೆಗೆ ನಾನು ಹೇಳೋದು ಸ್ವಲ್ಪ ಆ್ಯಡ್ ಮಾಡಿ ನಿಮಗೆ. ಸೊ ನಮ್ಮ ಪಾಪು ತುಂಬ ಇಷ್ಟಪಟ್ಟು ತಿಂತಾಳೆ ಅದನ್ನು. ಅದಕ್ಕೆ ನಾನು ನಿಮ್ಗೆ ಹತ್ರ ಶೇರ್ ಮಾಡೋಣ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಅವಳು ಸ್ನ್ಯಾಕ್ಸ್ ಇವು ಮಳಿಗೆ ಎದ್ದೊಳಿದ್ಲು, ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಸೊ ನಾನು ಇವಳಿಗೆ ಸ್ನ್ಯಾಕ್ಸ್ಗೆ ಅಂತ ಏನು ಕೊಡ್ತೀನಿ ಅದೆಲ್ಲ ಶೇರ್ ಮಾಡ್ತೀನಿ. ನಾನು ಸ್ನ್ಯಾಕ್ಸ್ ಟೈಮಲ್ಲಿ ಏನು ಕೊಡ್ತೀನಿ ಅಂತೆಲ್ಲನು ಸೊ ಮುಂದಿನ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಒಂದು ಬಾಣಲೆ ತಗೊಂಡು ಬಾಣಲೆಯಲ್ಲಿ 2 ಕಪ್ಸು ಓಟ್ಸ್ ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ ಬೇಗ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಅದು ಚೆನ್ನಾಗಾಗುತ್ತೆ. ಅದು ಫೈನಲಿ ಸ್ಮೆಲ್ ಬರುತ್ತೆ. ಯಾವ ಥರ ಅಂದರೆ ಗೋಧಿ ಸ್ಮೆಲ್ಲು, ಚಪಾತಿ ಮಾಡಿದಾಗ ಚಪಾತಿ ಯಾವ ರೀತಿ ಸ್ಮೆಲ್ ಬರುತ್ತೆ ಸೇಮ್ ಅದೇ ರೀತಿ ಸ್ಮೆಲ್ ಬರುತ್ತೆ. ಆವಾಗ ಆಫ್ ಮಾಡ್ಕೊಂಡು ತಣ್ಣಗಾಗಿ ಬಿಟ್ಬಿಡಬೇಕು. ಆಮೇಲೆ ನಮ್ಮ ಹತ್ರ ಏನು ಡ್ರೈ ಫ್ರೂಟ್ಸ್ ಇದ್ದರೆ ಅದು ಹಾಕ್ಕೋಬೋದು. ವಾಲ್ನಟ್ಸ್, ಹಜಲ್ನಟ್ಸು, ಆಲ್ಮಂಡ್ಸ್, ಕ್ಯಾಶು ಈ ಥರ ಏನು ಡ್ರೈ ಫ್ರೂಟ್ಸ್ ಇದ್ದರೂ ಹಾಕ್ಕೋಬೋದು. ಅದು ಅಷ್ಟೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಾಂದರೆ ಅದು ನಾವು ಸ್ವಲ್ಪ ದಿನ ಸ್ಟೋರ್ ಮಾಡ್ತೀವಲ್ಲ, ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ಕೆಟ್ಟೋಗುತ್ತೆ ಬೇಗ ಪೌಡರು. ಅದಕ್ಕೆ ಈ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನು ಓಟ್ಸ್ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಥರ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡ್ಕೋಬೇಕು. ಸೊ ಇದು ತುಂಬ ದಿನ ಇರುತ್ತೆ. ಅಟ್ಲೀಸ್ಟ್ 2 months ಆದರೂ ಇರುತ್ತೆ. ನಾನು 15 daysಗೆ ಆಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದೇ ಓಟ್ಸ್ ಹಾಕಿ ಇನ್ನು ಬೇರೆ ಕಾಂಬಿನೇಷನ್ ಹಾಕಿ ಟ್ರೈ ಮಾಡ್ತೀನಿ. ಸೊ ಅದು ಶೇರ್ ಮಾಡ್ತೀನಿ. ಓಟ್ಸಲ್ಲಿ ಇನ್ನೊಂದು ಕಾಂಬಿನೇಷನ್ ಹಾಕಿ ಟ್ರೈ ಮಾಡೋದು, ಅದು ಯಾವ ರೀತಿ ಅಂತಲೂ ಅದು ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಈ ಪೌಡರ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಬಂದು 2 tablespoon ಅಷ್ಟು ಪೌಡ್ರ್ ತೊಗೊತಾ ಇದ್ದೀನಿ. ನನ್ನ ಪಾಪು 2 ಸ್ಪೂನ್ ತಿನ್ನುತ್ತೆ. ಸೊ ಅದಕ್ಕೆ ನಾನು 2 tablespoon ತೊಗೊತಾ ಇದ್ದೀನಿ. ನೀವು 7 months ಬೇಬಿ ಆದರೆ 1 ಸ್ಪೂನ್ ತಗೊಳ್ಳಿ ಸಾಕು. 9-10 months ಬೇಬಿ ಆದರೆ 2 ಸ್ಪೂನ್ ತಗೊಳ್ಳಿ ಪೌಡ್ರನ್ನ. ನಾವು 2 ಸ್ಪೂನ್ಗೆ ಚಿಕ್ಕ ಗ್ಲಾಸು ವಾಟರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಗಟ್ಟಿ ಆಗುತ್ತೆ. ಸೊ ಆ ರೀತಿ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ಇದರಲ್ಲಿ 7 months 8 months ಬೇಬಿಗೆ ಸಾಲ್ಟ್ ಏನು ಬೇಕಿರಲ್ಲ. ಒಂದು 9-10 months ಬೇಬಿಗೆ ಸ್ವಲ್ಪ ಸಾಲ್ಟು ಆಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ತಣ್ಣಗಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿಸ್ರೆ ಚೆನ್ನಾಗಿರುತ್ತೆ. ಇನ್ನು ಪ್ಲೇನಾಗಿ ತಿನ್ನಿಸ್ಬೇಕು ಅಂದರೆ ಆ ಥರ ತಿನ್ನಿಸ್ರೆ ಸಾಕು. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಬೇಕು ಅಂತಂದರೆ ಒಂದು ಆಪಲ್ ತಗೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಬಿಟ್ಟು ಚಿಪ್ಪೆ ತೆಗೆದ್ಬಿಟ್ಟು ಈ ಥರ ತುರ್ಕೋಬೇಕು. ಇದು ನಾನು ಹಾಫ್ ಆಪಲ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತಗೊಂಡಿಲ್ಲ. ಸೊ ಯಾಕಂದರೆ ಓಟ್ಸ್ ಆಪಲ್ ಫುಲ್ ಹಾಕಿದ್ರೆ ಜಾಸ್ತಿ ಹೆವಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಾಫ್ ಆಪಲ್ ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ 7 months ಬೇಬಿ ಆ ಥರದ್ದಾದರೆ ಮಿಕ್ಸಿಗೆ ಹಾಕ್ಬಿಟ್ಟು ಆಪಲ್ ಪ್ಯೂರಿನ ಯೂಸ್ ಮಾಡ್ಕೋಬೋದು. ಸೊ ನಾನು ಈ ಥರ ಮಾಡ್ಕೊತೀನಿ ಅಷ್ಟೇ, ಪ್ಯೂರಿ ಏನು ಮಾಡ್ಕೊತಾ ಇಲ್ಲ. ಪಾಪು ಈ ಥರ ಹಾಕಿದ್ರು ತಿಂದ್ಬಿಡ್ತಾಳೆ. ಸೇಮ್ 2 tablespoon ಅಷ್ಟು ಓಟ್ಸ್ ಪೌಡ್ರ್ ಹಾಕ್ಕೊಂಡು ಇನ್ನು ನಾವು ಆಪಲ್ನ ಏನು ತುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಅಷ್ಟೇ
ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ, ಯಾಕಂದರೆ ಆಪಲ್ ಹಾಕಿರ್ತೀವಲ್ಲ. ಸ್ವಲ್ಪ ನೀರು, ಒಂದು ಗ್ಲಾಸು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಸ್ಟವ್ ಮೇಲೆ ಇಟ್ಕೊಂಡು ಗಟ್ಟಿ ಆಗೋವರೆಗೂ ಮಾಡ್ಕೋಬೇಕು. ಪ್ಲೇನಕ್ಕಾದರೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಫ್ರೂಟ್ಸ್ಗೆ ಫ್ಲೇವರ್ ಆ್ಯಡ್ ಮಾಡಿರ್ತೀವಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಉಪ್ಪು ಚೆನ್ನಾಗಿರಲ್ಲ, ಉಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ಈ ಥರ ಫ್ರೂಟ್ಸ್ ಹಾಕ್ಕೊಂಡ್ರೇ ಸಾಕು. ಇನ್ನು ಇದು ಗಟ್ಟಿ ಆದಮೇಲೆ ತಣ್ಣಗಾಗ್ಬಿಟ್ಟು ತಿನ್ನಿಸಿದ್ರೆ ಸಾಕು, ಮಕ್ಕಳು ಈಸಿಯಾಗಿ ತಿನ್ಬಿಡ್ತಾರೆ. ಹೆವಿನೂ ಅನಿಸಲ್ಲ, ಜಾಸ್ತಿ ಹೆವಿನೂ ಅನಿಸಲ್ಲ. ನೆಕ್ಸ್ಟ್ ಬಂದು ಸೇಮ್ ಅದೇ ರೀತಿ ನಾವು ಬರೀ ಓಟ್ಸ್ ಮಾತ್ರನೇ 2 ಟೇಬಲ್ ಸ್ಪೂನಷ್ಟು ಓಟ್ಸ್ ಪೌಡ್ರ್ ತಗೊಂಡು ನೀರು ಹಾಕ್ಕೊಂಡು ಇದನ್ನು ಒಂದ್ಸಲಿ ಮಾಮೂಲಿ ಪ್ಲೇನ್ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡ್ಕೋಬೇಕು. ಬಟ್ ಇದಕ್ಕೆ ಉಪ್ಪು ಏನು ಬೇಡ, ಪ್ಲೇನಾಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾದ್ಮೇಲೆ ಇದು ತಣ್ಣಗಾಗೋಗ್ಬಿಡ್ಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು. ಈ ಕನ್ಸಿಸ್ಟೆನ್ಸಿ ಆದರೆ ಪಾಪು ಮಕ್ಕಳಿಗೆ ಅದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನು ಅದಕ್ಕೆ ಬಾಳೆಹಣ್ಣು ನಾನು ಬಂದು ದೊಡ್ಡ ಬಾಳೆಹಣ್ಣೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಏಲಕ್ಕಿ ಬನಾನ ಸಿಗಲ್ಲ, ನಿಮಗೆ ಏಲಕ್ಕಿ ಬಾಳೆಹಣ್ಣು ಸಿಕ್ಕಿದ್ರೆ ಅದು ಹಾಕ್ಕೊಳ್ಳಿ, ಒಂದು ಹಾಕ್ಕೊಳ್ಳಿ. ನಾನು ದೊಡ್ಡ ಬಾಳೆಹಣ್ಣು ಆಗಿರೋದಕ್ಕೆ ಆಫ್ ಹಾಕ್ಕೊತಾ ಇದ್ದೀನಿ. ಇನ್ನು ನಾನು ಬನಾನ ಸ್ಮ್ಯಾಶ್ ಮಾಡ್ತಾಯಿದ್ರೆ ಇವಳು ನಾನು ಮಾಡ್ಬೇಕು ನೀನು ಮಾಡಬಾರ್ದು ಅಂತ ನೋಡಿ ಯಾವ ರೀತಿ ಕಿತ್ತಾಕ್ಬಿಡ್ತಾ ಇದ್ದಾಳೆ. ಸೊ ಮಕ್ಳಿಗೂ ಈ ರೀತಿ ನಾವೇನಾದ್ರೂ ಮಾಡಿದಾಗ ಒಂದು ಸ್ಪೂನ್ ಈ ಥರ ಕೊಟ್ಟರೆ ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೂ ಮಾಡೋ ಥರ ಮಾಡಬೇಕು ಅನ್ನಿಸ್ತಾ ಇರುತ್ತಲ್ವ ನಾವೇನಾದರೂ ಮಾಡಿದ್ರೆ. ಸೊ ನಾನು ಈ ಥರ ಅವಳಿಗೆ ಏನಾದರೂ ಮಾಡುವಾಗ ಜೊತೆಗೆ ಕುಣಿಸ್ಕೊಂಡು ಮಾಡ್ತಾ ಇರ್ತೀನಿ. ನೋಡಿ ಈ ರೀತಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ, ಸ್ವೀಟ್ ಬರುತ್ತೆ ಬನಾನ ಅಲ್ವಾ. ಇನ್ನು ಓಟ್ಸ್ ಫುಲ್ ತಣ್ಣಗಾದ್ಮೇಲೆ ಹಾಕ್ಕೋಬೇಕು, ಬಿಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಟೇಸ್ಟು. ಫುಲ್ ತಣ್ಣಗಾದ್ಮೇಲೆ ಈ ಥರ ಬನಾನ ಸ್ಮ್ಯಾಶ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನಿಸಿದ್ರೆ ಸಾಕು, ಆರಾಮಾಗಿ ತಿಂತಾರೆ ಮಕ್ಕಳು. ಸೊ ನಾನು ಫಸ್ಟ್ ಟ್ರೈ ಮಾಡಿದ್ದೆ ಇದು ಬನಾನ ಹಾಕಿ ಓಟ್ಸ್ ಹಾಕಿ ಟ್ರೈ ಮಾಡಿದ್ದು, ತುಂಬ ಇಷ್ಟಪಟ್ಟು ತಿನ್ನಲು. ಮಕ್ಕಳು ಏನು ಯಾವತ್ತೇ ಆಗಲಿ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಇಷ್ಟಪಟ್ಟು ತಿನ್ನಲ್ಲ. 1 to 3 ಸ್ಪೂನ್ಸ್ ಇಷ್ಟಪಟ್ಟು ತಿನ್ನಲ್ಲ. ಆಮೇಲೆ ನೆಕ್ಸ್ಟ್ ಡೇ ಇದೇ ಟ್ರೈ ಮಾಡಿ ಆವಾಗ ಇಷ್ಟಪಟ್ಟು ತಿಂತಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ ಫ್ರೂಟ್ಸ್ ಫ್ಲೇವರ್ಸ್ ಎಲ್ಲ ಈ ಥರ ಓಟ್ಸಲ್ಲಿ ಹಾಕಿದ್ರೆ ಫ್ರೂಟ್ಸ್ ಫ್ಲೇವರ್ಸ್ ಎಲ್ಲ ಗೊತ್ತಾಗುತ್ತೆ. ನಾವು ಇದರಲ್ಲಿ ತುಪ್ಪ ಏನಾದರೂ ಮಿಕ್ಸ್ ಮಾಡಿದ್ರೆ ಆ ಫ್ಲೇವರ್ ಎಲ್ಲ ಗೊತ್ತಾಗಲ್ಲ ಫ್ರೂಟ್ಸ್ ಫ್ಲೇವರ್ಸ್. ಅದಕ್ಕೆ ಡೈರೆಕ್ಟಾಗಿ ತುಪ್ಪ ಹಾಕ್ದಿರಂಗೆ ಈ ರೀತಿ ಹಾಕ್ಕೊಟ್ರೆ ಅವ್ರ ಮಕ್ಕಳು ಈಸಿಯಾಗಿ ತಿಂದುಬಿಡ್ತಾರೆ. ನೆಕ್ಸ್ಟ್ ಬಂದು ಸೇಮ್ ಅದೇ ರೀತಿನೇ ಆಲ್ರೆಡಿ ಹೇಳಿದ್ದೀನಿ, ಸೇಮ್ ಅದೇ ಪ್ರಾಸೆಸ್ಸೇ. ನಾವು ಅದರಲ್ಲಿ ಫ್ಲೇವರ್ಸ್ ಟೇಸ್ಟ್ ಚೇಂಜ್ ಮಾಡಬೇಕಷ್ಟೇ. ಸೇಮ್ 2 ಟೇಬಲ್ ಸ್ಪೂನಷ್ಟು ಪೌಡ್ರ್ ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಗಟ್ಟಿ ಆಗೋ ಥರ ಮಾಡ್ಕೋಬೇಕು, ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾಗೋಗ್ಬಿಡಬೇಕು. ಸೊ ನಿಮ್ಗೆ 7-8 ಮಂತ್ಸ್ ಬೇಬಿ ಆದರೆ 1 ಸ್ಟ್ರಾಬೆರಿ ಆದರೆ ಸಾಕು. ನಮ್ಮ ಪಾಪುಗೆ ನಾನು 2 ಸ್ಟ್ರಾಬೆರಿ ಹಾಕ್ತಾಯಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಾದರೆ 1 ಸ್ಟ್ರಾಬೆರಿ ಹಾಕಿ ಸಾಕು. ಸ್ವಲ್ಪ ಅಭ್ಯಾಸ ಆದಮೇಲೆ 2 ಸ್ಟ್ರಾಬೆರೀಸ್ ಯೂಸ್ ಮಾಡ್ಕೋಬೋದು. ಇನ್ನು ಸ್ಟ್ರಾಬೆರಿನ ಇದರಲ್ಲಿ ಜ್ಯೂಸ್ ತೆಗೋಬೇಕು ಸಪ್ರೇಟಾಗಿ. ನಿಮ್ಮ ಹತ್ರ ಜ್ಯೂಸ್ ತೆಗಿಯೋದೇನಾದರೂ ಇದ್ದರೆ ಬೇರೆ ಆಪ್ಷನ್ ತಗೊಳ್ಳಿ. ನಾನು ಇದಾದರೆ ಕಾಫಿ ಸೋಸೋದಾದರೆ ಇದು ಎಲ್ಲರ ಹತ್ರನೇ ಇರುತ್ತಲ್ಲ, ಸೊ ಅದಕ್ಕೆ ಇದರಲ್ಲಿ ತೋರಿಸ್ತಾ ಇರ್ತೀನಿ ಎಲ್ಲರ ಹತ್ರನೇ ಇರುತ್ತೆ ಇದು ಅಂತ ಹೇಳ್ಬಿಟ್ಟು. 1 ಸ್ಟ್ರಾಬೆರಿಗೆ ಇಷ್ಟು ಜ್ಯೂಸ್ ಬರುತ್ತೆ, ಬಟ್ ನಾನು 2 ಸ್ಟ್ರಾಬೆರಿ ಯೂಸ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಆ ಫ್ಲೇವರ್ ಗೊತ್ತಾಗುತ್ತಲ್ವ. ಇವಾಗ ಡೈರೆಕ್ಟಾಗಿ ಕೊಟ್ಟರು ತಿಂದುಬಿಡ್ತಾರೆ ಫ್ರೂಟ್ಸ್ನ. ಸೊ ಫ್ರೂಟ್ಸ್ ನಾವು ಸಪ್ರೇಟಾಗಿ ಅಭ್ಯಾಸ ಮಾಡೋ ಕೆಲಸನೇ ಇರಲ್ಲ. ಈ ಥರ ಓಟ್ಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಫ್ಲೇವರ್ ಈಸಿಯಾಗಿ ಗೊತ್ತಾಗುತ್ತೆ ನಮ್ಮ ಮಕ್ಕಳಿಗೆ, ಫ್ರೂಟ್ಸ್ ಫ್ಲೇವರ್ ಎಲ್ಲನೂ. ಇವಾಗ ನಮ್ಮ ಪಾಪುಗೆ ನಾನು ಈ ರೀತಿ ಅಭ್ಯಾಸ ಮಾಡಿ ಇವಾಗ ಡೈರೆಕ್ಟಾಗಿ ಕಟ್ ಮಾಡಿಕೊಟ್ರು ಸ್ಟ್ರಾಬೆರಿ ಬನಾನ ಆ ಥರ ಅವಳು ತಿಂತಾಯಿದ್ದಾಳೆ. ಅವಳೇ ತಿಂತಾಳೆ, ನಾನು ತಿನ್ನಿಸೋ ಕೆಲಸನೇ ಇಲ್ಲ, ಅವಳೇ ತಿಂತಾಯಿದ್ದಾಳೆ. ಸೊ ಆ ರೀತಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಒಂದ್ಸಲಿ ಟ್ರೈ ಮಾಡಿ ಈ ರೀತಿ. ಸೊ ಅದು ನಿನ್ನ ಜ್ಯೂಸನ್ನ ಅದು ತಣ್ಣಗಾದ್ಮೇಲೆ ಓಟ್ಸು ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸೋದೆ. ಸೊ ನೆಕ್ಸ್ಟ್ ಬಂದು ಸೇಮ್ ನಾವು ಸ್ಟ್ರಾಬೆರಿದು ಯಾವ ರೀತಿ ಮಾಡಿದ್ರು ಸೇಮ್ ಅದೇ ರೀತಿಯೇ ಇದು ಮಾಡೋದು. 2 ಟೇಬಲ್ ಸ್ಪೂನಷ್ಟು ಓಟ್ಸ್ ಪೌಡ್ರ್ ತಗೊಂಡ್ಬಿಟ್ಟು ಅದು ಗಟ್ಟಿ ಆಗೋ ಥರ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ನಮ್ಮ ಹತ್ರ ಬ್ಲೂಬೆರಿ ಐತೆ, ನಾನು ಬ್ಲೂಬೆರಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದೋ ಬೇರೆ ಫ್ರೂಟ್ಸ್ ಇದ್ದರೂ ಹಾಕ್ಕೋಬೋದು, ಲೈಕ್ ಪಪ್ಪಾಯ, ಆರೆಂಜ್ ಆದರೂ ಯೂಸ್ ಮಾಡ್ಬೋದು. ಫ್ರೂಟ್ಸ್ ಯಾವ ಫ್ರೂಟ್ಸ್ ಹಾಕಿದ್ರೂ ಓಟ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇಂಡಿಯಾದಲ್ಲಿದ್ದಾಗ ಇದು ಸೀತಾಫಲ ಇತ್ತಲ್ಲ ಅದು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು.
ಇನ್ನು 7-8 ಮಂತ್ಸ್ ಬೇಬಿಗೆ ಡೈರೆಕ್ಟಾಗಿ ಬ್ಲೂಬೆರಿ ಕೊಡೋಕ್ಕಾಗಲ್ಲ ಅಲ್ವಾ, ಸೊ ಅವ್ರು ತಿನ್ನೋಕ್ಕಾಗಲ್ಲ. ಅದಕ್ಕೆ ಈ ರೀತಿ ಜ್ಯೂಸ್ ಮಾಡಿಬಿಟ್ಟು ಓಟ್ಸಲ್ಲಿ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಅವ್ರಿಗೂ ಬ್ಲೂಬೆರಿ ಫ್ಲೇವರ್ ಸಹ ಸಿಗುತ್ತೆ. ತುಂಬ ಒಳ್ಳೆಯದು ಫ್ರೂಟ್ಸ್ ತಿನ್ನೋದ್ರಿಂದ ಮಕ್ಕಳು. ಸೊ ಅವ್ರು ಡೈರೆಕ್ಟ್ ತಿನ್ನೋಕ್ಕಾಗಲ್ಲ ಅಲ್ವಾ, ಈ ರೀತಿ ಆಪ್ಷನ್ ಇರುತ್ತೆ. ಅದರಲ್ಲಿ ಈ ಥರ ಯೂಸ್ ಮಾಡ್ಕೊಂಡ್ಬಿಟ್ಟು ತಿನ್ನಿಸ್ಬೋದು. ನಮ್ಮ ಪಾಪುಗೆ ಇವಾಗ ನಾನು ಈ ರೀತಿ ಅಭ್ಯಾಸ ಮಾಡಿಬಿಟ್ಟು ನಾನು ಡೈರೆಕ್ಟಾಗಿ ಬ್ಲೂಬೆರಿ ಕೊಡ್ತಾಯಿದ್ದೀನಿ. ಇವಾಗ ತಿಂತಾ ಇದ್ದಾಳೆ ಅವಳೇ. ಸೊ ಸೇಮ್ ಅದೇ ಥರ ಓಟ್ಸು ತಣ್ಣಗಾದ್ಮೇಲೆ ಈ ಬ್ಲೂಬೆರಿ ಜ್ಯೂಸ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಜಾಸ್ತಿ ಆಗಬಾರ್ದು, ಸ್ವಲ್ಪ ಹುಳಿ ಬರುತ್ತೆ ಬ್ಲೂಬೆರಿ. ಹಣ್ಣಾಗಿರೋ ಬ್ಲೂಬೆರಿ ಆದರೆ ಸ್ವಲ್ಪ ಸ್ವೀಟ್ ಬರುತ್ತೆ, ಸ್ವಲ್ಪ ಹಸಿ ಇರೋ ಬ್ಲೂಬೆರಿ ಆದರೆ ಸ್ವಲ್ಪ ಹುಳಿ ಬರುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ, ಹಣ್ಣಾಗೈತೋ ಹಸಿ ಇದು ಬ್ಲೂಬೆರಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಒಂದ್ಸಲ ಟ್ರೈ ಮಾಡಿ ಈ ಥರ ಓಟ್ಸ್ ಪೌಡ್ರ್ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ 1 ತಿಂಗಳಿಗಾಗುವಷ್ಟು ಮಾಡಿಟ್ಕೊಬಿಟ್ರೆ ಅಂದ್ಬಿಟ್ಟು ಡೈಲಿ ಇದೇ ಕೊಡೋಕ್ಕಾಗಲ್ಲ. ಸ್ವಲ್ಪ ಒಂದಿನ ಇಡ್ಲಿ ಲೈಕ್ ಬೇರೆ ಸೆರ್ಲ್ಯಾಕು, ರೈಸ್ ಸೆರ್ಲ್ಯಾಕು, ರಾಗಿ ಸೆರ್ಲ್ಯಾಕು ಅದ್ರ ಮಧ್ಯೆ ಇದು ಯಾವಾಗಾದರೂ ಒಂದೊಂದ್ಸಲ ಫ್ಲೇವರ್ಸ್ ಚೇಂಜ್ ಮಾಡ್ತಾ ಇದು ಓಟ್ಸ್ ಈ ಥರ ಕೊಡ್ತಾ ಇರ್ಬೋದು. ಇದ್ರ ಜೊತೆಗೆ ನಾನು ಇನ್ನೂ ಬೇರೆ ರೆಸಿಪೀಸ್ ಎಲ್ಲ ಮಾಡ್ತೀನಿ ಪಾಪುಗೆ. ಸೊ ಅದೆಲ್ಲ ಶೇರ್ ಮಾಡ್ತೀನಿ. ಸೊ ಈ ರೀತಿ ಎಲ್ಲ ಕೊಟ್ಟರೆ ಅವ್ರಿಗೂ ಟೇಸ್ಟ್ ಚೇಂಜ್ ಆಗ್ತಾ ಇರುತ್ತಲ್ಲ, ಅವರು ಇಷ್ಟಪಟ್ಟು ತಿಂತಾ ಇರ್ತಾರೆ. ಇನ್ನು ಪಾಪು ಈ ಥರ ಒಂದು ಪಾಪಿಟ್ ಕೊಟ್ಬಿಡ್ತೀನಿ ಊಟ ಮಾಡುವಾಗ. ಸೊ ಅದೆಲ್ಲ ಫುಲ್ ಪ್ರೆಸ್ ಮಾಡೋ ಅಷ್ಟೊತ್ತಿಗೆ ಅವಳಿಗೆ ಊಟನೂ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಟೈಮ್ ಪಾಸ್ ಮಾಡಿಸ್ಕೊಂಡು ಅವಳ ಜೊತೆ ಈ ರೀತಿ ಆಟ ಆಡಿಕೊಂಡು ನಾವು ಊಟ ಮಾಡಿಸ್ತೀನಿ ಬ್ರೇಕ್ಫಾಸ್ಟು. ಅದರಲ್ಲ ಯಾವ ರೀತಿ ಮಾಡೋದು ಅಂತ ತುಂಬ ಹೆಲ್ತಿ ರೆಸಿಪೀಸ್ ಇದು ಓಟ್ಸಲ್ಲಿ ಮಾಡೋದು ಮಕ್ಕಳಿಗೆ. ಸೊ ಈಸಿಯಾಗಿ ತಿನ್ಬಿಡ್ತಾರೆ ಮಕ್ಕಳು, ಯಾವುದೇ ರಿಸ್ಕ್ ಇಲ್ದಿರಂಗೆ. ನಮ್ಮ 5 ಮಿನಿಟ್ಸ್ಗೆಲ್ಲ ತಿನ್ಬಿಡ್ತಾರೆ. ಸೊ ನಮ್ಮ ಪಾಪುಗೆ ಇವಾಗ ಅಭ್ಯಾಸ ಆಗಿಬಿಟ್ಟು ಬೇಗ ತಿನ್ಬಿಡ್ತಾ ಇದ್ದಾಳೆ ಅವಳು. 5 ಮಿನಿಟ್ಸ್ಗೆಲ್ಲ ಅವಳು ಬ್ರೇಕ್ಫಾಸ್ಟ್ ತಿನ್ಬಿಡ್ತಾಳೆ. ಸೊ ಇದೇ ರೀತಿ ಓಟ್ಸಲ್ಲೆಲ್ಲ ಇದೇ ರೀತಿ ರವೆಯಲ್ಲಿ ಮಾಡ್ಕೋಬೋದು. ಓಟ್ಸ್ ಬದಲು ರವೆ ಯೂಸ್ ಮಾಡಿ, ರವೆ ಆದರೆ ತರಕಾರಿ ಎಲ್ಲ ಯೂಸ್ ಮಾಡ್ಕೋಬೋದು. ಓಟ್ಸ್ ತರಕಾರಿ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ತಿನ್ನೋರು ತಿಂತಾರೆ. ನಾನು ಕ್ಯಾರೆಟ್ ಒಂದು ಯೂಸ್ ಮಾಡಿದ್ದೆ ಒಂದ್ಸಲಿ ಓಟ್ಸ್ಗೆ, ಬಟ್ ನಮ್ಮ ಪಾಪು ಇಷ್ಟಪಟ್ಟಿಲ್ಲ ಕ್ಯಾರೆಟ್ ಯೂಸ್ ಮಾಡಿದ್ದಕ್ಕೆ. ಸೊ ಅದಕ್ಕೆ ನಾನು ಬರೀ ಫ್ರೂಟ್ಸಲ್ಲೇ ಮಾಡ್ತೀನಿ. ರವೆಯಲ್ಲಿ ಕ್ಯಾರೆಟ್ ಎಲ್ಲ ಹಾಕ್ತೀನಿ, ಕ್ಯಾರೆಟ್ ಪೊಟ್ಯಾಟೊ ಅದೆಲ್ಲ ರವೆಯಲ್ಲಿ ಯೂಸ್ ಮಾಡ್ತೀನಿ. ಹಾಗೆ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರು ಶೇರ್ ಮಾಡಿ, ಮಕ್ಕಳಿದ್ರೆ ಅದು ಅವ್ರಿಗೆ ಯೂಸ್ ಆಗುತ್ತೆ. ಸೊ ನಿಮಗೂ ಯೂಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸೊ ಬಾಯ್, ಥ್ಯಾಂಕ್ ಯು.